ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದೀರ್ಘವಾದಂತಹ ಚರ್ಚೆ ಧರ್ಮಸ್ಥಳದ ಕುರಿತಂತೆ ಈಗಾಗಲೇ ಆಗಿದೆ. ನಾನು ಮೊದಲಿಂದನೂ ಕೂಡ ಹೇಳಿದ್ದೆ, ತನಿಖೆ ಯಾವ ಹಂತದಲ್ಲಿ ಆಗಿದೆ ಎನ್ನುವಂತ ಮಧ್ಯಂತರ ವರದಿಯನ್ನ ಸರ್ಕಾರ ಕೊಡಬೇಕು ಅನ್ನುವಂತ ಆಗ್ರಹವನ್ನ ನಾನು ಪದೇ ಪದೇ ಮಾಡ್ತಾ ಇದ್ದೆ. ಇವತ್ತು ಅದನ್ನು ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಪತ್ರಿಕೆಗಳ ಮುಖಾಂತರ ಕೇಳಲ್ಪಟ್ಟಿದ್ದೇನೆ. ಮುಖ್ಯಮಂತ್ರಿಗಳು ಸ್ವತಃ ಸದನದಲ್ಲಿ ಒಪ್ಪಿಕೊಂಡಿದ್ರು, ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಆಗಿದೆ, ಪಿತೂರಿ ಆಗಿದೆ ಎನ್ನುವಂತ ಮಾತನ್ನ ಉಪಮುಖ್ಯಮಂತ್ರಿಗಳಾಗಿದ್ದಾಗ ಹೇಳಿದ್ರು. ನೀವೀಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ ನಂತರ ಧರ್ಮಸ್ಥಳದ ಬಗ್ಗೆ ಯಾರು ಷಡ್ಯಂತ್ರ ಮಾಡಿದ್ರು, ಯಾರು ಪಿತೂರಿ ಮಾಡಿದ್ರು, ನೀವಾದ್ರೆ ಹೇಳಬೇಕು, ಇಲ್ಲಾಂದ್ರೆ ನಿಮ್ ಜೊತೆಲಿರುವಂತ ಪರ್ಫೆಕ್ಟ್ ಹೋಮ್ ಮಿನಿಸ್ಟರ್ ಆದ್ರೂ ಕೂಡ ಹೇಳಬೇಕು. ಇಲ್ಲಿ ಪರ್ಫೆಕ್ಟ್ ಹೋಮ್ ಮಿನಿಸ್ಟರ್ ಹೇಳಲ್ಲ, ನೀವು ಅದನ್ನ ಹೇಳಲ್ಲ ಅಂತಂದ್ರೆ ನಿಮ್ಮ ಧರ್ಮಸ್ಥಳದ ಬಗ್ಗೆ ನಿಮ್ಮ ಕಳಕಳಿ ಏನು ಅನ್ನೋದು ಅರ್ಥ ಆಗೋದಿಲ್ಲ. ಒಂದು ಹಿಂದೂ ಧಾರ್ಮಿಕ ಶ್ರದ್ಧೆಯ ಬಗ್ಗೆ ನಿರಂತರವಾಗಿ ಅಪಪ್ರಚಾರಗಳನ್ನು ಮಾಡಿದಾಗಲೂ ಕೂಡ ಇಲ್ಲಿಯ ತನಕ ಯಾರ ವಿರುದ್ಧವೂ ಕೂಡ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಂತ ಮೇಲ್ನೋಟಕ್ಕೆ ಎಲ್ಲೂ ಕೂಡ ನಮಗೆ ಕಾಣುತ್ತಿಲ್ಲ. ಸಾರ್ವಜನಿಕದಲ್ಲಿ ಭಕ್ತಾದಿಗಳ ನಡುವೆ ಅದೇ ಆಕ್ರೋಶ ಇರುವಂತದ್ದು. ಇಡೀ ರಾಜ್ಯದ ಭಕ್ತರು ಧರ್ಮಸ್ಥಳದ ಬಗ್ಗೆ ಈ ರೀತಿ ಅವಹೇಳನ ಆದಾಗ ರಸ್ತೆಗೆ ಬಂದಿದ್ರು. ನೀವು ಇಲ್ಲಿಯ ತನಕ ಯಾರನ್ನ ಮೇಲೂ ಕ್ರಮ ತಗೊಳ್ಳಿಲ್ಲ. ಪಿತೂರಿ ಆಗಿದೆ ಅಂತ ನೀವೇ ಸದನದಲ್ಲಿ ಹೇಳ್ತೀರಿ, ಷಡ್ಯಂತ್ರ ಆಗಿದೆ ಅಂತ ನೀವೇ ಹೇಳ್ತೀರಿ. ಈಗ ವರದಿ ಬಂದಿದೆ, ನೀವು ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ? ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದೀರ್ಘವಾದಂತಹ ಚರ್ಚೆ ಧರ್ಮಸ್ಥಳದ ಕುರಿತಂತೆ ಈಗಾಗಲೇ ಆಗಿದೆ. ನಾನು ಮೊದಲಿಂದನೂ ಕೂಡ ಹೇಳಿದ್ದೆ, ತನಿಖೆ ಯಾವ ಹಂತದಲ್ಲಿ ಆಗಿದೆ ಎನ್ನುವಂತ ಮಧ್ಯಂತರ ವರದಿಯನ್ನ ಸರ್ಕಾರ ಕೊಡಬೇಕು ಅನ್ನುವಂತ ಆಗ್ರಹವನ್ನ ನಾನು ಪದೇ ಪದೇ ಮಾಡ್ತಾ ಇದ್ದೆ. ಇವತ್ತು ಅದನ್ನು ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಪತ್ರಿಕೆಗಳ ಮುಖಾಂತರ ಕೇಳಲ್ಪಟ್ಟಿದ್ದೇನೆ. ಮುಖ್ಯಮಂತ್ರಿಗಳು ಸ್ವತಃ ಸದನದಲ್ಲಿ ಒಪ್ಪಿಕೊಂಡಿದ್ರು, ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಆಗಿದೆ, ಪಿತೂರಿ ಆಗಿದೆ ಎನ್ನುವಂತ ಮಾತನ್ನ ಉಪಮುಖ್ಯಮಂತ್ರಿಗಳಾಗಿದ್ದಾಗ ಹೇಳಿದ್ರು. ನೀವೀಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ ನಂತರ ಧರ್ಮಸ್ಥಳದ ಬಗ್ಗೆ ಯಾರು ಷಡ್ಯಂತ್ರ ಮಾಡಿದ್ರು, ಯಾರು ಪಿತೂರಿ ಮಾಡಿದ್ರು, ನೀವಾದ್ರೆ ಹೇಳಬೇಕು, ಇಲ್ಲಾಂದ್ರೆ ನಿಮ್ ಜೊತೆಲಿರುವಂತ ಪರ್ಫೆಕ್ಟ್ ಹೋಮ್ ಮಿನಿಸ್ಟರ್ ಆದ್ರೂ ಕೂಡ ಹೇಳಬೇಕು. ಇಲ್ಲಿ ಪರ್ಫೆಕ್ಟ್ ಹೋಮ್ ಮಿನಿಸ್ಟರ್ ಹೇಳಲ್ಲ, ನೀವು ಅದನ್ನ ಹೇಳಲ್ಲ ಅಂತಂದ್ರೆ ನಿಮ್ಮ ಧರ್ಮಸ್ಥಳದ ಬಗ್ಗೆ ನಿಮ್ಮ ಕಳಕಳಿ ಏನು ಅನ್ನೋದು ಅರ್ಥ ಆಗೋದಿಲ್ಲ. ಒಂದು ಹಿಂದೂ ಧಾರ್ಮಿಕ ಶ್ರದ್ಧೆಯ ಬಗ್ಗೆ ನಿರಂತರವಾಗಿ ಅಪಪ್ರಚಾರಗಳನ್ನು ಮಾಡಿದಾಗಲೂ ಕೂಡ ಇಲ್ಲಿಯ ತನಕ ಯಾರ ವಿರುದ್ಧವೂ ಕೂಡ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಂತ ಮೇಲ್ನೋಟಕ್ಕೆ ಎಲ್ಲೂ ಕೂಡ ನಮಗೆ ಕಾಣುತ್ತಿಲ್ಲ. ಸಾರ್ವಜನಿಕದಲ್ಲಿ ಭಕ್ತಾದಿಗಳ ನಡುವೆ ಅದೇ ಆಕ್ರೋಶ ಇರುವಂತದ್ದು. ಇಡೀ ರಾಜ್ಯದ ಭಕ್ತರು ಧರ್ಮಸ್ಥಳದ ಬಗ್ಗೆ ಈ ರೀತಿ ಅವಹೇಳನ ಆದಾಗ ರಸ್ತೆಗೆ ಬಂದಿದ್ರು. ನೀವು ಇಲ್ಲಿಯ ತನಕ ಯಾರನ್ನ ಮೇಲೂ ಕ್ರಮ ತಗೊಳ್ಳಿಲ್ಲ. ಪಿತೂರಿ ಆಗಿದೆ ಅಂತ ನೀವೇ ಸದನದಲ್ಲಿ ಹೇಳ್ತೀರಿ, ಷಡ್ಯಂತ್ರ ಆಗಿದೆ ಅಂತ ನೀವೇ ಹೇಳ್ತೀರಿ. ಈಗ ವರದಿ ಬಂದಿದೆ, ನೀವು ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ? ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದೀರ್ಘವಾದಂತಹ ಚರ್ಚೆ ಧರ್ಮಸ್ಥಳದ ಕುರಿತಂತೆ ಈಗಾಗಲೇ ಆಗಿದೆ. ನಾನು ಮೊದಲಿಂದನೂ ಕೂಡ ಹೇಳಿದ್ದೆ, ತನಿಖೆ ಯಾವ ಹಂತದಲ್ಲಿ ಆಗಿದೆ ಎನ್ನುವಂತ ಮಧ್ಯಂತರ ವರದಿಯನ್ನ ಸರ್ಕಾರ ಕೊಡಬೇಕು ಅನ್ನುವಂತ ಆಗ್ರಹವನ್ನ ನಾನು ಪದೇ ಪದೇ ಮಾಡ್ತಾ ಇದ್ದೆ. ಇವತ್ತು ಅದನ್ನು ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಪತ್ರಿಕೆಗಳ ಮುಖಾಂತರ ಕೇಳಲ್ಪಟ್ಟಿದ್ದೇನೆ. ಮುಖ್ಯಮಂತ್ರಿಗಳು ಸ್ವತಃ ಸದನದಲ್ಲಿ ಒಪ್ಪಿಕೊಂಡಿದ್ರು, ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಆಗಿದೆ, ಪಿತೂರಿ ಆಗಿದೆ ಎನ್ನುವಂತ ಮಾತನ್ನ ಉಪಮುಖ್ಯಮಂತ್ರಿಗಳಾಗಿದ್ದಾಗ ಹೇಳಿದ್ರು. ನೀವೀಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ ನಂತರ ಧರ್ಮಸ್ಥಳದ ಬಗ್ಗೆ ಯಾರು ಷಡ್ಯಂತ್ರ ಮಾಡಿದ್ರು, ಯಾರು ಪಿತೂರಿ ಮಾಡಿದ್ರು, ನೀವಾದ್ರೆ ಹೇಳಬೇಕು, ಇಲ್ಲಾಂದ್ರೆ ನಿಮ್ ಜೊತೆಲಿರುವಂತ ಪರ್ಫೆಕ್ಟ್ ಹೋಮ್ ಮಿನಿಸ್ಟರ್ ಆದ್ರೂ ಕೂಡ ಹೇಳಬೇಕು. ಇಲ್ಲಿ ಪರ್ಫೆಕ್ಟ್ ಹೋಮ್ ಮಿನಿಸ್ಟರ್ ಹೇಳಲ್ಲ, ನೀವು ಅದನ್ನ ಹೇಳಲ್ಲ ಅಂತಂದ್ರೆ ನಿಮ್ಮ ಧರ್ಮಸ್ಥಳದ ಬಗ್ಗೆ ನಿಮ್ಮ ಕಳಕಳಿ ಏನು ಅನ್ನೋದು ಅರ್ಥ ಆಗೋದಿಲ್ಲ. ಒಂದು ಹಿಂದೂ ಧಾರ್ಮಿಕ ಶ್ರದ್ಧೆಯ ಬಗ್ಗೆ ನಿರಂತರವಾಗಿ ಅಪಪ್ರಚಾರಗಳನ್ನು ಮಾಡಿದಾಗಲೂ ಕೂಡ ಇಲ್ಲಿಯ ತನಕ ಯಾರ ವಿರುದ್ಧವೂ ಕೂಡ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಂತ ಮೇಲ್ನೋಟಕ್ಕೆ ಎಲ್ಲೂ ಕೂಡ ನಮಗೆ ಕಾಣುತ್ತಿಲ್ಲ. ಸಾರ್ವಜನಿಕದಲ್ಲಿ ಭಕ್ತಾದಿಗಳ ನಡುವೆ ಅದೇ ಆಕ್ರೋಶ ಇರುವಂತದ್ದು. ಇಡೀ ರಾಜ್ಯದ ಭಕ್ತರು ಧರ್ಮಸ್ಥಳದ ಬಗ್ಗೆ ಈ ರೀತಿ ಅವಹೇಳನ ಆದಾಗ ರಸ್ತೆಗೆ ಬಂದಿದ್ರು. ನೀವು ಇಲ್ಲಿಯ ತನಕ ಯಾರನ್ನ ಮೇಲೂ ಕ್ರಮ ತಗೊಳ್ಳಿಲ್ಲ. ಪಿತೂರಿ ಆಗಿದೆ ಅಂತ ನೀವೇ ಸದನದಲ್ಲಿ ಹೇಳ್ತೀರಿ, ಷಡ್ಯಂತ್ರ ಆಗಿದೆ ಅಂತ ನೀವೇ ಹೇಳ್ತೀರಿ. ಈಗ ವರದಿ ಬಂದಿದೆ, ನೀವು ಯಾರ ಮೇಲೆ ಕ್ರಮ